ಏನು ನಮ್ಮ ನೆಚ್ಚಿನ ನಟರು ಶ್ರೀ ಬಾಲಕೃಷ್ಣ ಅವರ ಹೆಸರಲ್ಲಿ ಬೆಳಗ್ಗೆ ಒಂದು ಪೂಜೆ, ಅಭಿಷೇಕ, ಅದೇ ರೀತಿ ಭಕ್ತಾದಿಗಳಿಗೆ ಒಂದು ಪ್ರಸಾದ. ನಮಸ್ಕಾರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ನಮಗೆ ತುಂಬ ಒಂದು ನೋವಿನ ಸಂಗತಿ. ಯಾಕಂದರೆ ನೋವೆಲ್ಲ ಒಂದು ಸಂತೋಷ ಪಡಬೇಕು. ಯಾಕಂದರೆ ದೇವರು ಏನು ಶ್ರೀ ಪದ್ಮಭೂಷಣ್ ನಂದಮೂರಿ ಬಾಲಕೃಷ್ಣರವರಿಗೆ ಒಂದು ನಿನ್ನೆ ಆಂಧ್ರ ಪ್ರದೇಶದಲ್ಲಿ ಕಾಕಿನಾಡ ಪೋರ್ಟಲ್ಲಿ ಒಂದು ಶೂಟಿಂಗ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಅವರಿಗೆ ಸ್ವಲ್ಪ ಒಂದು ಕಾಲಿಗೆ ಗಾಯ ಆಗಿರುತ್ತೆ. ಆದರೆ ನಾವೆಲ್ಲ ಪ್ರತಿಯೊಂದು ಅಭಿಮಾನಿಗಳು ಅವ್ರಿಗಿರೋ ಒಂದು ಆ ಅಭಿಮಾನ ಬಲಗ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಅವರೊಂದು ಆ ದೇವರು ಸಂಕಲ್ಪದಿಂದ ಅವರಿಗೆ ಸ್ವಲ್ಪ ಚಿಕ್ಕದಾಗಿ ಗಾಯ ಆಗಿರುತ್ತೆ ಅಂತ ನಮಗೆ ಗೊತ್ತಾಗಿದೆ. ಅದರಿಂದ ಅವರಿಗೆ ಏನು ಅವರು ಅನೇಕ ಸೇವಾ ಕಾರ್ಯಕ್ರಮ, ಒಂದು MLA ಆಗಿ, ಅದೇ ರೀತಿ ಒಂದು ಬಸವತಾರ ಗ್ರಾಮ ಕ್ಯಾನ್ಸರ್ ಹಾಸ್ಪಿಟಲ್ ಆಗಿ ಅದರಿಂದ ಸೇವೆ ಮಾಡ್ತಾ ಅನೇಕ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಏನು ಈ ನರದೃಷ್ಟಿ ಇದೆ ಅಂತಾರಲ್ಲ, ಅಂಥದ್ದೆಲ್ಲ ಇರಬಾರ್ದು ಅವ್ರಿಗೆ. ಯಾಕಂದರೆ ಅಂಥವ್ರ ಮೇಲೆ ಜಾಸ್ತಿ ಜನಗಳಿಗೆ ಕಣ್ಣಿರುತ್ತೆ. ಆ ಒಂದು ದೃಷ್ಟಿ ಪರಿಹಾರ ಆಗಲಿ ಅಂತ ಇವತ್ತು ಏನು ನಾವು ಒಂದು ಮುಳುಬಾಗಿಲು ವತಿಯಿಂದ, ನಮ್ಮ ಕರ್ನಾಟಕ ವತಿಯಿಂದ ಇವತ್ತು ಮುಳುಬಾಗಿಲಲ್ಲಿ ಎಲ್ಲ ನಂದಮೂರಿ ಅಭಿಮಾನಿಗಳು ಸೇರಿ ಅವರಿಗೆ ಒಂದು ನಿನ್ನೆ ಈ ಥರ ಆಯಿತು ಅಂತ ಗೊತ್ತಾದಾಗ ಎಲ್ಲ ಸೇರಿ ಒಂದು ಏನು ಇವತ್ತು ನಮ್ಮ ಮುಳುಬಾಗಿಲು ತಾಲೂಕಿನಲ್ಲಿ ನಮ್ಮ ಕಾಟೇರಮ್ಮನವರ ದೇವಸ್ಥಾನದಲ್ಲಿ, ಪ್ರವಾಸಿ ಮಂದಿರದ ಹತ್ರ ಇರುವ ಕಾಟೇರಮ್ಮನ ದೇವಸ್ಥಾನದಲ್ಲಿ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡು, ಯಾಕಂದರೆ ಅವರಿಗೆ ಯಾವುದೇ ನರದೃಷ್ಟಿ ಇಲ್ದಿರ ಪರಿಹಾರ ಆಗಬೇಕು ಅಂತ ಆ ಅಮ್ಮನ ಅನುಗ್ರಹ ಅವ್ರಿಗೆ ಇನ್ನೂ ಇರಬೇಕು. ಯಾಕಂದರೆ ಬಾಲಕೃಷ್ಣರವರು ಇನ್ನೂ 100 ವರ್ಷ ಆರೋಗ್ಯ ಇಲ್ಲಿ ಇರಬೇಕಂತ ನಾವು ಬೇಡ್ಕೊಳ್ತಾ, ಅದೇ ರೀತಿ ಪ್ರತಿಯೊಬ್ಬ ಇವತ್ತು ಕೆಲವು ಅಭಿಮಾನಿಗಳಾದರೆ ಒಂದು ಸುಮಾರು 1000 ಟೆಂಕಾಯಿಗಳು ಈ ಥರ ಹೊಡ್ಕೊಂಡು ಅವರಿಗೆ ಒಂದು ಚೆನ್ನಾಗಿ ಇದಾಗಬೇಕಂತ ಬೇಡ್ಕೊಂಡಿದ್ದಾರೆ. ಎಲ್ಲವರ ಅನುಗ್ರಹ ಅವ್ರ ಮೇಲೆ ಇರಬೇಕಂತ, ಅವರು ಇನ್ನೂ ಅನೇಕ ಸೇವಾ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಇವತ್ತು ಈ ಮುಳುಬಾಗಿಲು ತಾಲೂಕಿನಲ್ಲಿ ಮೊನ್ನೆ ಲಾಸ್ಟ್ ಒಂದು ವಾರದ ಹಿಂದೆ ಅವರ ಧರ್ಮಪತ್ನಿ ವಸುಂಧರಾ ದೇವಿ ಮೇಡಮ್ ಅವರು ಬಂದು ಹೋಗಿರ್ತಾರೆ. ಆವಾಗ ಅಭಿಮಾನಿಗಳಿಗೆಲ್ಲ ಕೆಲವರಿಗೆಲ್ಲ, ಯಾಕಂದರೆ ಅವರು ಒಂದು ಅರ್ಜೆಂಟಾಗಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿರ್ತಾರೆ. ಆವತ್ತು ಹೇಳೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರು ಬರ್ತೀವಂತ ಒಂದು ನಮಗೆ ಆಶ್ವಾಸ ನೀಡಿ ಹೋಗಿರ್ತಾರೆ. ಆವಾಗ ಎಲ್ಲರೂ ಸೇರಿ ಅವರ ಹತ್ರ ಒಂದು ಮಾತಾಡೋ ರೀತಿ ಪ್ರಯತ್ನ ಪಡ್ತೀವಿ. ಇವತ್ತು ಮುಖ್ಯವಾಗಿ ಏನು ನಮ್ಮ ಕದಿರಿಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಕಾಟೇರಮ್ಮನ ದೇವಸ್ಥಾನದಲ್ಲಿ ಏನು ಬಾಲಕೃಷ್ಣರವರು ಇನ್ನೂ 100 ವರ್ಷ ಆರೋಗ್ಯದಲ್ಲಿ ಇರಬೇಕಂತ ನಮ್ಮ ಮುಳುಬಾಗಿಲು ತಾಲೂಕಿನ ಎಲ್ಲ ಫ್ಯಾನ್ಸು ವತಿಯಿಂದ ಅವರಿಗೆ ನಾವು ಒಂದು ಬೇಡ್ಕೊಳ್ತಾ ಇದ್ದೀವಿ ತಾಯಿಗೆ. ಇಡೀ ಜಗತ್ತಿನ ಅಥವಾ ಪ್ರಪಂಚದ ಎಲ್ಲ ಬಾಲಕೃಷ್ಣ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಯಾಕಂದರೆ ನಿನ್ನೆ 2:30ರಲ್ಲಿ ಕಾಕಿನಾಡದ ಪೋರ್ಟಲ್ಲಿ ಒಂದು ಶೂಟಿಂಗಲ್ಲಿ ಅವ್ರಿಗೆ ಒಂದು ಸಣ್ಣದ ಒಂದು ಗಾಯ ಆಗಿರುತ್ತೆ ಕಾಲಿಗೆ. ಅದರ ಪ್ರಯುಕ್ತ ನಿನ್ನೆ ನಮಗೆ ಗೊತ್ತಾಗಿ ನಮ್ಮ ತಾಲೂಕಿನ ದಾರಿದೀಪ ಮತ್ತು ವಾಣಗನಹಳ್ಳಿ ಬಾಲಕೃಷ್ಣನವರು ನಮಗೆ ಒಂದು ವಿಷಯ ತಿಳಿಸಿದರು. ಅದರಿಂದ ಇವತ್ತು ಬೆಳಿಗ್ಗೆಯಿಂದನೇ ಅವರ ಒಂದು ಹೆಸರಿನಲ್ಲಿ ತಾಲೂಕಿನ ಗ್ರಾಮ ದೇವತೆ ಆಗಿರ್ತಕ್ಕಂಥ ಕಾಟೇರಮ್ಮ ದೇವಸ್ಥಾನದಲ್ಲಿ ಪೂಜೆ, ಮಹಾಮಂಗಳಾರತಿ, ಅಭಿಷೇಕ, ಪ್ರಸಾದ ಅವ್ರ ಹೆಸರಿನಲ್ಲಿ ಈ ಥರ ಮಾಡಿಸಿದ್ದೀವಿ. ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಮತ್ತು ಫ್ಯಾನ್ಸ್ಗೂ ಮತ್ತು ಪ್ರಪಂಚದಲ್ಲಿರ್ತಕ್ಕಂಥ ಅವರ ಒಂದು ಅಭಿಮಾನಿಗಳಿಗೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಭಯ ಪಡ್ತಕ್ಕಂಥ ವಿಷಯ ಏನೂ ಇಲ್ಲ. ಸಣ್ಣದ ಒಂದು ಗಾಯ, ಕೇವಲ 1 ವಾರದಲ್ಲಿ ಗುಣಮುಖರಾಗಿ ಮತ್ತೆ ಶೂಟಿಂಗಲ್ಲಿ ಪಾಲ್ಗೊಳ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಆ ಧೈರ್ಯ ದೇವರು ಅವ್ರಿಗೆ ಕೊಟ್ಟಿದ್ದಾರೆ. ಆ ಒಂದು ಶಕ್ತಿ ಅವರ ಒಂದು ಕುಟುಂಬದಿಂದ ಅವ್ರಿಗೆ ಕೊಳ್ಳಿ. 3 ದೇವತೆಗಳನ್ನು ನಾವು ಪ್ರಾರ್ಥನೆ ಮಾಡೋದು ಒಂದೇ, ಅವ್ರಿಗೆ ಬೇಗ ಗುಣಮುಖರಾಗಿ ಬೇಗ ಶೂಟಿಂಗಲ್ಲಿ ಪಾಲ್ಗೊಂಡು ನಮ್ಮ ಅಭಿಮಾನಿಗಳಿಗೆ ಮತ್ತು ಫ್ಯಾನ್ಸ್ಗೆ ಅವರಿಗೆ ಒಂದು ಸಂತೋಷವನ್ನು ನೀಡಿಲ್ಲ ಅಂತ ಈ ಸಂದರ್ಭದಲ್ಲಿ ಎಲ್ಲ ದೇವತೆಗಳನ್ನು ಬೇಡ್ಕೊಡುತ್ತಾ, ಯಾರೂ ಇದ್ರ ಬಗ್ಗೆ ಭಯ ಪಡ್ತಕ್ಕಂಥ ಏನು ಇಲ್ಲ ಅಂತ ಹೇಳುತ್ತಾ ಈ 2 ಮಾತನ್ನು ಆಡಲು ಅವಕಾಶ ಕೊಟ್ಟ ಎಲ್ಲ ನಮ್ಮ ಅಭಿಮಾನಿಗಳಿಗೂ ಮತ್ತು ಮುಖ್ಯವಾಗಿ ನಮ್ಮ ಕಾಟೇರಮ್ಮ ದೇವರಿಗೆ ವಂದಿಸುತ್ತಾ ಅವರು ಬೇಗ ಗುಣಮುಖರಾಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಒಂದು 2 ಮಾತನ್ನು ಮುಕ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಬಾಲಯ್ಯ. ಪಟ್ಟು
ಸರ್ ನೀವು ತಗೊಂಡ್ ಬಂದ್ಬಿಡಿ. ಬಂದ್ಬಿಡಿ ಸರ್ ಈ ಕಡೆ ಅವ್ರು ಕಾಣಿಸ್ಬೇಕು. ಸರ್ ಮಾಧ್ಯಮದವ್ರಿಗೆ ನಮಸ್ಕಾರ. ನಾನು ಫಸ್ಟ್ ಅಲ್ಲಿ ಹೇಳಿಲ್ಲ, ಸಾರಿ, ಎಲ್ಲರೂ ಕ್ಷಮಿಸ್ಬಿಡಿ. ಯಾಕಂದ್ರೆ ಒಂದು ತರಾತುರಿಯಲ್ಲಿ ಮಾಡಿದ್ದು. ದಯವಿಟ್ಟು ಎಲ್ರಿಗೂ ನಮಸ್ಕಾರ ತಮ್ಗೆ. ಮತ್ತೆ ಇಲ್ಲಿ ಸೇರುವ ಎಲ್ಲ